ಹೆಲೋ ಫ್ಯೂಚರ್ ಇಂಜಿನಿಯರ್ಸ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ನಿಮ್ಮ ರ್ಯಾಂಕ್ ಏನಾದರೂ 1 ಲಕ್ಷದಿಂದ 1.5 ಲಕ್ಷದ ಒಳಗಡೆ ಬಂದಿದ್ರೆ ನಿಮಗೆ ಯಾವ ಕಾಲೇಜಲ್ಲಿ ಯಾವ ಬ್ರ್ಯಾಂಚ್ ಸಿಗ್ಬೋದು ಅನ್ನೋದು ನೋಡೋಣ. ಕರ್ನಾಟಕದ ಎಲ್ಲ ಕಾಲೇಜಸ್ಸು ಸಹ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. 1 ಲಕ್ಷದಿಂದ 1.5 ಲಕ್ಷ KCET ರ್ಯಾಂಕ್. CET 2024 ರೆಫರೆನ್ಸ್ ಆಗಿ ತೊಗೊಂಡಿದ್ದೀನಿ. ಯಾವ ರೌಂಡ್ ಅಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್. ಇದು ಲಾಸ್ಟ್ ರೌಂಡ್. ಯಾವ ಕ್ಯಾಟಗರಿಗೆ? ಜನರಲ್ ಮೆರಿಟ್ ಕ್ಯಾಟಗರಿಗೆ. ಸೊ ಇದು ಯಾವುದೇ ಕ್ಯಾಟಗರಿ ಆಗಿದ್ರೂ ಸಹ ಈ ರ್ಯಾಂಕ್ಗಿಂತ ಕಡಿಮೆ ಬಂದಿದ್ರೂ ಸಿಗುತ್ತೆ. ನೋಡ್ತಾ ಹೋಗೋಣ. AJ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಮಂಗಳೂರಲ್ಲಿದೆ. ಇನ್ಫಾರ್ಮೇಷನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಲಾಸ್ಟ್ ಕ್ಯಾಂಡಿಡೇಟ್ ಅಡ್ಮಿಟ್ ಆಗಿದೆ ಈ ಕಾಲೇಜಲ್ಲಿ 1,151,000. ಮೈಸೂರಲ್ಲಿ ಶೇಷಾದ್ರಿಪುರಂ ಕಾಲೇಜ್ ಅಂತ ಲಾಸ್ಟ್ ಇಯರ್ ಓಪನ್ ಆಯಿತು. ಇಲ್ಲಿ ಕಂಪ್ಯೂಟರ್ ಸೈನ್ಸು ಲಾಸ್ಟ್ ಇಯರು 1,01,491 ಬಂದಿರೋ ಕ್ಯಾಂಡಿಡೇಟ್ಗೆ ಸೀಟ್ ಅಲಾಟ್ ಆಗಿತ್ತು. ಹೀರಾ ಶುಗರ್ ಅಲ್ಲಿ ಕಂಪ್ಯೂಟರ್ ಸೈನ್ಸು 1,01,543. ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಟಾಪ್ 3, 4, 5 ಒಳಗಡೆ ಬರುತ್ತಿದ್ದು ಕರ್ನಾಟಕದಲ್ಲೇ. ಇಲ್ಲಿ ಮೆಡಿಕಲ್ ಎಲೆಕ್ಟ್ರಾನಿಕ್ಸು 1,01,583. ನಿಮ್ದು 1 ಲಕ್ಷ ದಾಟಿದೆ. ದಯಾನಂದ್ ಸಾಗರ್ ಕಾಲೇಜಲ್ಲಿ ಬೇಕು ಅಂದರೆ ನಿಮ್ಗೆ ಯಾವ ಬ್ರಾಂಚ್ ಸಿಗ್ಬೋದು ಅಂದರೆ ಮೆಡಿಕಲ್ ಎಲೆಕ್ಟ್ರಾನಿಕ್ಸ್. ಏಟ್ರಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಡಿಸೈನ್ 1,02,308. ಕಂಪ್ಯೂಟರ್ ಸೈನ್ಸ್ ಮಿಸ್ ಆಯಿತು, ಇಲ್ಲಿ ಇನ್ಫಾರ್ಮೇಷನ್ ಸೈನ್ಸ್ ಮಿಸ್ ಆಯಿತು ಅಂದರೆ ನಿಮಗೆ ಸಿಗುವಂತಹ ಬ್ರಾಂಚು ಏಟ್ರಿಯಾದಲ್ಲಿ 1,02,308ಗೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಡಿಸೈನ್. ಎಕ್ಸಾಕ್ಟ್ ಇದೇ ರೇಂಜ್ಗೆ ರ್ಯಾಂಕ್ಗೆ ಈ ವರ್ಷ ಸಿಗುತ್ತೆ ಅಂತ ಏನಿಲ್ಲ. +or- 10 to 15% ಅಷ್ಟ ಖಂಡಿತ ಆಗಿ ಆಗುತ್ತೆ. ನನ್ನ ಪ್ರಕಾರ ಕಟ್ ಆಫ್ ಡ್ರಾಪ್ ಆಗುತ್ತೆ. ಕಟ್ ಆಫ್ ಏನು ಇನ್ಕ್ರೀಸ್ ಆಗೋದಿಲ್ಲ. ಯಾಕೆಂದರೆ ಟಾಪ್ ಕಾಲೇಜಸ್ ಎಲ್ಲ ಕಂಪ್ಯೂಟರ್ ಸೈನ್ಸ್ ಅಂಡ್ ಅಲೈಡ್ ಕೋರ್ಸಸ್ಗೆ ಇಂಟೇಕ್ ಜಾಸ್ತಿ ಮಾಡ್ಕೋತಾ ಇದ್ದಾರೆ. ಹಾಗಾಗಿ ಬಾಟಮ್ ಕಾಲೇಜಸಲ್ಲಿ ಕಟ್ ಆಫ್ ತುಂಬ ಡ್ರಾಪ್ ಆಗುತ್ತೆ. ಮಿಡಲ್ ಲೆವೆಲಲ್ಲಿ ಸ್ವಲ್ಪ ಡ್ರಾಪ್ ಆಗುತ್ತೆ. ಟಾಪ್ ಲೆವೆಲಲ್ಲಿ ತುಂಬ ಕಟ್ ಆಫ್ ಏನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕೆ ಹೋಗ್ಬಿಡಿ ಡ್ರಾಪು. SJCಯಲ್ಲಿ 1,02,648 ಬಂದಿರೋ ಕ್ಯಾಂಡಿಡೇಟ್ ಎಂಟ್ರಿ ಆಗಿದ್ರು. ಯಾವ ಕೋರ್ಸ್ಗೆ ಅಂದರೆ ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ಗೆ. ಹಾವೇರಿ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ 1,03,153ಕ್ಕೆ ಸಿಕ್ಕಿತ್ತು. ಜ್ಯೋತಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಇನ್ಫಾರ್ಮೇಷನ್ ಸೈನ್ಸು 1,03,337ಕ್ಕೆ ಸಿಕ್ಕಿತ್ತು. ಬೀದರ್ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಎಲೆಕ್ಟ್ರಾನಿಕ್ಸ್ 1,03,417. ಗೀತಮ್ ಯೂನಿವರ್ಸಿಟಿಯಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಬಿಸ್ನೆಸ್ ಸಿಸ್ಟಮ್ಸ್ 1,03,420. ಕೋರಮಂಗಲದಲ್ಲಿರೋ ವೇಮನ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಇನ್ಫಾರ್ಮೇಷನ್ ಸೈನ್ಸ್ ಸಿಕ್ಕಿದೆ ನೋಡಿ. ಎಷ್ಟಕ್ಕೆ? 1,05,028ಕ್ಕೆ. ಗುರುನಾನಕ್ ದೇವಲ್ಲಿ ಇನ್ಫಾರ್ಮೇಷನ್ ಸೈನ್ಸು 1,05,328. ರಾಜರಾಜೇಶ್ವರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಡಿಸೈನ್ 1,05,580. ಡಾನ್ ಬಾಸ್ಕೋ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಎಲೆಕ್ಟ್ರಾನಿಕ್ಸ್ 1,05,662 ಸಿಕ್ಕಿದೆ. ಕುಶಾಲನಗರ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ 1,06,000. STJ ರಾಣೆಬೆನ್ನೂರು ಹಳೆ ಕಾಲೇಜು 1,06,554ಕ್ಕೆ ಕಂಪ್ಯೂಟರ್ ಸೈನ್ಸ್ ಸಿಕ್ಬಿಟ್ಟಿದೆ. BEC ಬಾಗಲ್ಕೋಟ್ ಸಿವಿಲ್ ಇಂಜಿನಿಯರಿಂಗ್ 1,06,577. ರಾಣೆಬೆನ್ನೂರು ನೋಡಿ ಕಂಪ್ಯೂಟರ್ ಸೈನ್ಸ್ ಸಿಕ್ಕಿದೆ. ಅದೇ BEC ಬಾಗಲ್ಕೋಟಲ್ಲಿ ಆಲ್ಮೋಸ್ಟ್ ಸೇಮ್ ರ್ಯಾಂಕ್ಗೆ ಸಿವಿಲ್ ಇಂಜಿನಿಯರಿಂಗ್ ಸಿಕ್ಕಿದೆ. ದಿಸ್ ಟೆಲ್ಸ್ ದ ರೆಪ್ಯುಟೇಷನ್ ಆಫ್ ಎನಿ ಕಾಲೇಜ್. ಕಟ್ ಆಫ್ ತುಂಬ ಚೆನ್ನಾಗಿದೆ ಅಂದರೆ ಆ ಕಾಲೇಜ್ ಚೆನ್ನಾಗಿದೆ ಅಂತ. ನನ್ನನ್ನೇ ಆಗಲಿ ಬೇರೆಯವ್ರನ್ನೇ ಆಗಲಿ ಏನು ಕೇಳಕ್ಕೆ ಹೋಗ್ಬೇಡಿ. ಅದ್ರ ಕಟ್ ಆಫೇ ಅದ್ರ ಕ್ವಾಲಿಟಿ ಇಂಡೆಕ್ಸ್. ಕಟ್ ಆಫ್ ಚೆನ್ನಾಗಿದೆ ಅಂದರೆ ಆ ಕಾಲೇಜ್ ಚೆನ್ನಾಗಿದೆ ಅಂತ. ಡಾಕ್ಟರ್ HN ನ್ಯಾಷನಲ್ ಕಾಲೇಜ್ ಅಂತ ಲಾಸ್ಟ್ ಇಯರ್ ಬೆಂಗಳೂರಲ್ಲಿ ಜಯನಗರಲ್ಲಿ ಓಪನ್ ಆಯಿತು ಕಾಲೇಜು. ಇಲ್ಲಿ ಕಂಪ್ಯೂಟರ್ ಸೈನ್ಸು 1,07,008. ಇಲ್ಲಿ 1,07,008 ಕಂಪ್ಯೂಟರ್ ಸೈನ್ಸ್ ಸಿಕ್ಕಿದೆ. ಕಾಲೇಜ್ ಚೆನ್ನಾಗಿಲ್ಲ ಅಂತಲ್ಲ, ಅದು ಹೊಸ ಕಾಲೇಜ್ ಲಾಸ್ಟ್ ಇಯರು. ಹೊಸ ಕಾಲೇಜ್ ಬಗ್ಗೆ ಸ್ಟೂಡೆಂಟ್ಸ್ಗೆ ಪೇರೆಂಟ್ಸ್ಗೆ ಅಷ್ಟೊಂದು ನಂಬಿಕೆ ಇರೋದಿಲ್ಲ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಮುಂದೆ ಅಂತ. ಹೋಗ್ತಾ ಹೋಗ್ತಾ ಅದೇನೋ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಅಂದರೆ ಕಟ್ ಆಫ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಉಡುಪಿಯಲ್ಲಿರೋ ಶ್ರೀ ಮಾಧವ ವಾದಿರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ ಕಂಪ್ಯೂಟರ್ ಸೈನ್ಸ್ ನೋಡಿ 1,07,441. ಮೈಸೂರು ಯೂನಿವರ್ಸಿಟಿಯಲ್ಲಿ ಒಂದು ಕೋರ್ಸ್ ನಡೆಸ್ತಿದ್ದಾರೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಡಿಸೈನ್. ಇಲ್ಲಿ 1,07,771. ಮೂಡಲ್ಕಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಕಂಪ್ಯೂಟರ್ ಸೈನ್ಸ್ 1,07,781ಕ್ಕೆ ಸಿಕ್ಕಿದೆ. VTಯವರೇ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಯವರೇ ಕಲಬುರಗಿಯಲ್ಲಿ ಒಂದು ಕೋರ್ಸ್ ನಡೆಸ್ತಿದ್ದಾರೆ. ಕೋರ್ಸ್ ಹೆಸರು ನೋಡಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಂಪ್ಯೂಟರ್ಸ್. ಎಲೆಕ್ಟ್ರಾನಿಕ್ಸು ಹೇಳ್ಕೊಡ್ತಾರೆ, ಕಂಪ್ಯೂಟರ್ ಹೇಳ್ಕೊಡ್ತಾರೆ. ನೀವು ಯಾವ್ಯಾವ್ದು ಎಷ್ಟೆಷ್ಟು ಕಲಿತೀರಾ ಅಂತ ನಿಮಗೆ ಗೊತ್ತಿರಬೇಕು. ಯಾಕಂದರೆ ಎಲೆಕ್ಟ್ರಾನಿಕ್ಸೇ ಒಂದು ಫುಲ್ ಕೋರ್ ತೊಗೊಂಡಾಗೆ ಕಂಪ್ಲೀಟ್ ಎಲೆಕ್ಟ್ರಾನಿಕ್ಸ್ ಓದಲಿಕ್ಕಾಗಲ್ಲ. ಬರೀ ಕಂಪ್ಯೂಟರ್ ಸೈನ್ಸ್ ತೊಗೊಂಡ್ರು ಸಹ ಎಲ್ಲ ಸಬ್ಜೆಕ್ಟ್ಸು ಕಂಪ್ಯೂಟರ್ ಸೈನ್ಸಲ್ಲಿ ಓದೋಕ್ಕಾಗಲ್ಲ. ಇಲ್ಲಿ ಕಾಂಬಿನೇಷನ್ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಂಪ್ಯೂಟರ್ಸ್ 1,07,985 ಬಂದಿರೋರಿಗೂ ಸಹ ಸಿಕ್ಕಿದೆ. ಸಾಯಿ ವಿದ್ಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಇನ್ಫಾರ್ಮೇಷನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ 1,08,000 ಬಂದಿರೋರು ಸಿಕ್ಕಿದೆ. ಕಲ್ಪತರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತಿಪ್ಟೂರು A&ML 1,08,597 ಬಂದಿರೋರು ಸಿಕ್ಕಿದೆ. ಆ ರೀಜನಲ್ಲಿ ತುಮಕೂರು ರೀಜನಲ್ಲಿ ಮೋಸ್ಟ್ ರೆಪ್ಯೂಟೆಡ್ ಕಾಲೇಜು ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇಡೀ ಕರ್ನಾಟಕದಲ್ಲಿ ಟಾಪ್ 8, 9 ರೇಂಜಲ್ಲಿ ಬರುತ್ತೆ. ಇಲ್ಲಿ 1,08,700 ಬಂದ್ರೂ ನೀವು ಎಂಟ್ರಿ ಆಗ್ಬೋದು. ಬಟ್ ಯಾವ ಬ್ರಾಂಚ್ಗೆ ಅಂದರೆ ಕೆಮಿಕಲ್ ಬ್ರಾಂಚ್ಗೆ.
KGF ಅಲ್ಲಿ TT80 ಅಂತಿದೆ ಹಳೆ ಕಾಲೇಜು, 1,09,000 ಬಂದಿರೋರಿಗೆ ಕಂಪ್ಯೂಟರ್ ಸೈನ್ಸ್ ಇನ್ A&ML ಸಿಕ್ಕಿದೆ. ಮಂಗಳೂರಿನ ಎನಪೋಯದಲ್ಲಿ A&ML 1,10,000. ಗುಬ್ಬಿಯಲ್ಲಿ ಚನ್ನಬಸವೇಶ್ವರ ಅಂತಿದೆ CIT ಗುಬ್ಬಿ ಎಲೆಕ್ಟ್ರಾನಿಕ್ಸ್ 1,11,287. ಹಾಸನಲ್ಲಿ ನವಕೀಸ್ A&ML 1,11,421. ಶ್ರೀ ವೆಂಕಟೇಶ್ವರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರು A&ML ನೋಡಿ 1,11,498. ಬೆಂಗಳೂರಲ್ಲಿ ಇದೆ, ಏರ್ಪೋರ್ಟ್ಗೆ ಹತ್ರ ಇದೆ, ಹೈವೇ ಪಕ್ಕ ಇದೆ ಕಾಲೇಜು. A&ML ಒಳ್ಳೆ ಡಿಮಾಂಡ್ ಇದೆ, ಆದರೂ 1,11,498ಕ್ಕೆ ಸಿಕ್ಕಿದೆ. ಮೈಸೂರಲ್ಲಿರೋ ಆಟ್ಮೆ ಎಲೆಕ್ಟ್ರಾನಿಕ್ಸು 1,12,497ಕ್ಕೆ ಸಿಕ್ಕಿದೆ. ಈಸ್ಟ್ ಪಾಯಿಂಟ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ 1,12,656. ಆಟೋಮೊಬೈಲ್ ಇಂಜಿನಿಯರಿಂಗ್ ದಯಾನಂದ್ ಸಾಗರ್ ಅಲ್ಲಿ 1,13,000. ದಯಾನಂದ್ ಸಾಗರ್ ಮೋಸ್ಟ್ ರೆಪ್ಯೂಟೆಡ್ ಕಾಲೇಜ್ ಇನ್ ಕರ್ನಾಟಕ. 1,13,000 ಬಂದರೂ ನೀವು ದಯಾನಂದ್ ಸಾಗರ್ಲಿ ಎಂಟ್ರಿ ಆಗಬೇಕು ಅಂದರೆ ಆಟೋಮೊಬೈಲ್ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ, ಯಾಕಂದರೆ ಬೇರೆ ಬ್ರಾಂಚಸ್ ಎಲ್ಲ ಖಾಲಿ ಆಗಿಬಿಟ್ಟಿರುತ್ತೆ. ಜೈನ್ ಕಾಲೇಜ್ ಉದ್ಯಾಂಬಾಗ್ ಬೆಳಗಾವಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ 1,13,782 ಬಂದಿರೋ ಸಿಕ್ಕಿದೆ. RTE ರೂರಲ್ ಇಂಜಿನಿಯರಿಂಗ್ ಕಾಲೇಜ್ ಹುಲಕೋಟಿಯಲ್ಲಿ ಕಂಪ್ಯೂಟರ್ ಸೈನ್ಸ್ ಸಿಕ್ಕಿದೆ. ಎಷ್ಟಕ್ಕೆ? 1,14,080ಕ್ಕೆ. ರಾಯಚೂರಲ್ಲಿರೋ ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ 1,14,653 ಬಂದಿರೋ ಸಿಕ್ಕಿದೆ. ದಾವಣಗೆರೆಯಲ್ಲಿರೋ ಪ್ರತಿಷ್ಠಿತ UBDTಯಲ್ಲಿ ರೋಬೋಟಿಕ್ಸ್ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ RI ಅನ್ನೋದು ಕೋರ್ಸ್ ಕೋಡು ರೋಬೋಟಿಕ್ಸ್ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ 1,15,897 ಬಂದಿರೋ ಸಿಕ್ಕಿದೆ. ಶರಣ್ ಬಸವ ಯೂನಿವರ್ಸಿಟಿಲಿ EEE 1,18,000 ಬಂದಿರೋ ಸಿಕ್ಕಿದೆ. ಗೋಪಾಲನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ವೈಟ್ ಫೀಲ್ಡ್ ಅಲ್ಲೇ ಇದೆ, ಅಲ್ಲಿ ತುಂಬ ಸಾಫ್ಟ್ವೇರ್ ಕಂಪನೀಸ್ ಇದೆ. ಕಂಪ್ಯೂಟರ್ ಸೈನ್ಸ್ ಇನ್ A&ML 1,18,206 ಬಂದಿರೋರಿಗೂ ಸಹ ಸಿಕ್ಕಿದೆ. PDA ಗುಲ್ಬರ್ಗಾ 1,18,252 ಬಂದಿರೋರಿಗೆ ಸಿವಿಲ್ ಇಂಜಿನಿಯರಿಂಗ್ ಸಿಕ್ಕಿದೆ. ನೋಡಿ, ಗುಲ್ಬರ್ಗಾದಲ್ಲಿ ಒಂದು ರೆಪ್ಯೂಟೆಡ್ ಕಾಲೇಜ್ ಇದೆ PDA. ಬೆಂಗಳೂರು ವೈಟ್ ಫೀಲ್ಡ್ ಅಲ್ಲಿ ಒಂದು ಗೋಪಾಲನ್ ಅಂತಿದೆ, 1,18,000 1,18,000. ಬಟ್ ಗುಲ್ಬರ್ಗಾ PDAದಲ್ಲಿ ಸಿವಿಲ್ ಸಿಗುತ್ತೆ. ಅದೇ ಬೆಂಗಳೂರಲ್ಲಿ ವೈಟ್ ಫೀಲ್ಡ್ ಅಲ್ಲಿ ನಿಮಗೆ A&ML ಸಿಗುತ್ತೆ, ಕಂಪ್ಯೂಟರ್ ಸೈನ್ಸ್ ಇನ್ A&ML. MS ರಾಮಯ್ಯ ಯೂನಿವರ್ಸಿಟಿಲಿ ಮೆಕ್ಯಾನಿಕಲ್ 1,19,000 ಸಿಗುತ್ತೆ. ದಾವಣಗೆರೆ GMIT EEE 1,19,000. RBOM ಬೆಳ್ಳಾರಿ ಇನ್ಫಾರ್ಮೇಷನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ 1,19,000. KBN 1,19,000ಕ್ಕೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಸಿಕ್ಕಿದೆ. KBN ಗುಲ್ಬರ್ಗಾ ಇವ್ರ ಮೆಡಿಕಲ್ ಕಾಲೇಜ್ ಸಹ ಇದೆ. ಬಸವ ಕಲ್ಯಾಣಲ್ಲಿ ಕಂಪ್ಯೂಟರ್ ಸೈನ್ಸು 1,19,000ಕ್ಕೆ ಸಿಕ್ಕಿದೆ. GMIT ಕ್ಯಾಂಪಸಲ್ಲೇ GM ಯೂನಿವರ್ಸಿಟಿ ಇದೆ ದಾವಣಗೆರೆ. ಇಲ್ಲಿ ಕಂಪ್ಯೂಟರ್ ಸೈನ್ಸು ಲಾಸ್ಟ್ ಇಯರು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡು ಜನರಲ್ ಮೆರಿಟ್ ಕ್ಯಾಟಗರಿಗೆ 1,20,000 ಬಂದರೂ ಸಿಕ್ಕಿದೆ. ಬೆಂಗಳೂರಿನ AIT ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಮೆಕ್ಯಾನಿಕಲ್ 1,21,000 ಬಂದಿರೋ ಸಿಕ್ಕಿದೆ. ಬೆಳಗಾವಿಯಲ್ಲಿರೋ SG ಬಾಳೆಕುಂದ್ರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್ 1,23,000 ಬಂದಿರೋ ಸಿಕ್ಕಿದೆ. ಸಪ್ತಗಿರಿ NPS ಯೂನಿವರ್ಸಿಟಿಯಲ್ಲಿ EEE 1,25,910 ಬಂದಿರೋ ಸಿಕ್ಕಿದೆ. APS ಕಾಲೇಜ್ ಸೋಮನಹಳ್ಳಿ ಕನಕಪುರ ರೋಡು 1,26,706 ಬಂದಿರೋರಿಗೆ CS ಇನ್ A&ML ಸಿಕ್ಕಿದೆ. ಗದಗಲ್ಲಿರೋ ತೋಂಟದಾರ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಡಿಸೈನ್ 1,26,000. ಮಂಗಳೂರಲ್ಲಿರೋ ಪ್ರತಿಷ್ಠಿತ ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ರೋಬೋಟಿಕ್ಸ್ ಅಂಡ್ ಆಟೋಮೇಷನ್ 1,28,000. ಲಿಂಗರಾಜಪಲ್ಲಿ 1,28,000 ಕಂಪ್ಯೂಟರ್ ಸೈನ್ಸ್ ಸಿಕ್ಕಿದೆ. RTA ಹುಲ್ಕೋಟಿಯಲ್ಲಿ A&ML 1,29,000. ನರಗುಂದ ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್ 1,29,000. ಚಿಕ್ಕಬಳ್ಳಾಪುರ SJCIT ಕಂಪ್ಯೂಟರ್ ಸೈನ್ಸ್ ಅಂಡ್ ಡಿಸೈನ್ 1,29,000. ಮುದ್ದೇನಹಳ್ಳಿಯಲ್ಲಿ VTO ರೀಜನಲ್ ಆಫೀಸ್ ಇದೆ, ಅಲ್ಲೇ PG ಸೆಂಟರ್ ಎಲ್ಲ ಇದೆ. ಅಲ್ಲಿ ಕಂಪ್ಯೂಟರ್ ಸೈನ್ಸ್ 1,30,493 ಸಿಕ್ಕಿದೆ. KR ಪುರಮಲ್ಲಿ C ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತಿದೆ, ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್ 1,31,000 ಬಂದಿದ್ರು ಸಿಕ್ಕಿದೆ. RRIT ರಾಜಾರೆಡ್ಡಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಂಪ್ಯೂಟರ್ ಸೈನ್ಸು 1,32,066. ರೀಸೆಂಟ್ ಆಗಿ ಸ್ಟಾರ್ಟ್ ಆಗಿರೋ ಆಕಾಶ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಯಲಹಂಕದಲ್ಲಿ ಎಲೆಕ್ಟ್ರಾನಿಕ್ಸ್ 1,32,000. ರಾಜೀವ್ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹೆಬ್ಬಾಳ ಕಂಪ್ಯೂಟರ್ ಸೈನ್ಸು 1,32,000. ಶಿವಮೊಗ್ಗ JNNCE 1,33,010 ಬಂದಿರೋರಿಗೆ ರೋಬೋಟಿಕ್ಸ್ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. MVJ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ VLSI ಡಿಸೈನ್ 1,33,360. ಕೆಲವು ಕಾಲೇಜುಗಳಲ್ಲಿ ಈ ಕೋರ್ಸ್ ಇದೆ. BIT ಇಲ್ಲೂ ಸಹ ಇದೆ, ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ. ವಿದ್ಯಾಶಿಲ್ಪಿ ಯೂನಿವರ್ಸಿಟಿಯಲ್ಲಿ ಒಂದು ಕೋರ್ಸ್ ಇದೆ, ಡೇಟಾ ಸೈನ್ಸ್ ಕೋರ್ಸು, ಇಲ್ಲಿ 1,33,942 ಬಂದಿರೋ ಸಿಕ್ಕಿದೆ. AGM ರೂರಲ್ ಇಂಜಿನಿಯರಿಂಗ್ ಕಾಲೇಜ್ ಹುಬ್ಳಿ, ಇಲ್ಲಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ 1,34,149. ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಸಿವಿಲ್ ಇಂಜಿನಿಯರಿಂಗ್ 1,36,000.
ಅಂಜುಮನ್ ಭಟ್ಕಳ ರೋಬೋಟಿಕ್ಸ್ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ 1,36,000. ದಾವಣಗೆರೆಯಲ್ಲಿರೋ ಜೈನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ A&ML ಕೋರ್ಸು 1,39,000. ಮಂಗಳೂರಲ್ಲಿ ಶ್ರೀನಿವಾಸ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 1,43,000ಕ್ಕೆ EEE ಸಿಕ್ಕಿದೆ. KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ, ಅರ್ಲಿಯರ್ ಇಟ್ ವಾಸ್ ಕಾಲ್ಡ್ ಎಸ್ BVB ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ, ಅಲ್ಲಿ ಬಯೋಟೆಕ್ನಾಲಜಿ 1,43,000 ಬಂದಿರೋರು ಸಿಕ್ಕಿದೆ. ಚಿಂತಾಮಣಿ ಲಾಸ್ಟ್ ಇಯರ್ ಕಾನ್ಸ್ಟಿಟ್ಯೂಂಟ್ ಕಾಲೇಜ್ ಆಫ್ VTU ಸ್ಟಾರ್ಟ್ ಆಯಿತು. ಅದರ ಕಾಲೇಜ್ ಕೋಡ್ ನೋಡ್ಕೊಂಬಿಡಿ, ಯಾಕೆಂದ್ರೆ 2 ಕಾಲೇಜ್ ಕೋಡ್ ಇದೆ ಅದಕ್ಕೆ. ಈ 309 ಅಲ್ಲಿ ಕಂಪ್ಯೂಟರ್ ಸೈನ್ಸು 1,43,907 ಬಂದಿರೋರಿಗೆ ಸಿಕ್ಕಿದೆ. ಗೌರ್ಮೆಂಟ್ ಕಾಲೇಜ್ ಆದ್ಮೇಲೆ ಫೀಸು ಸಹ ಕಡಿಮೆ ಇರುತ್ತೆ. ಮದ್ದೂರಲ್ಲಿ G ಮಾದೇಗೌಡ ಅಂತಿದೆ, ಕಂಪ್ಯೂಟರ್ ಸೈನ್ಸ್ 1,44,000 ಸಿಕ್ಕಿದೆ. ಚಿಕ್ಕಬಳ್ಳಾಪುರದಲ್ಲಿರೋ SJCIT ಯಲ್ಲಿ ಏರೋನಾಟಿಕಲ್ ಇಂಜಿನಿಯರಿಂಗ್ 1,44,717 ಬಂದಿರೋ ಸಿಕ್ಕಿತ್ತು. UBDT ದಾವಣಗೆರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 1,45,000. PS ಶಿವಮೊಗ್ಗ ISC 1,45,000. ಸರ್ ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಯೋಟೆಕ್ನಾಲಜಿ 1,45,000. ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಚಾಮರಾಜನಗರ 1,46,000ಕ್ಕೆ ECE. ಗೌರ್ಮೆಂಟ್ SKSJT ಸಿವಿಲ್ ಇಂಜಿನಿಯರಿಂಗ್ 1,46,000. AMC ಕಾಲೇಜ್ ಆಫ್ ಇಂಜಿನಿಯರಿಂಗ್ EEE 1,46,000. VSM ಸೋಮಶೇಖರ್ ಆರ್ ಕೋತಿವಾಲ್ ಕಂಪ್ಯೂಟರ್ ಸೈನ್ಸ್ 1,47,000 ಬಂದಿರೋರ್ಗೂ ಸಿಕ್ಕಿದೆ. PS ಮಂಡ್ಯದಲ್ಲಿ EEE 1,49,577. PDA ಗುಲ್ಬರ್ಗ EEE 1,49,000. ಇಲ್ಲೇನೋ ಸ್ವಲ್ಪ ಕನ್ಫ್ಯೂಷನ್ ಆಗಿದೆ, ಯಾಕೆಂದ್ರೆ 2 ಸೇಮ್ ರ್ಯಾಂಕ್ ಇರೋ ಹಾಗಿಲ್ಲ. ಕಾಪಿ ಮಾಡಬೇಕಾದ್ರೆ ಎಡಿಟ್ ಮಾಡಬೇಕಾದ್ರೆ ಸ್ವಲ್ಪ ಮಿಸ್ಟೇಕ್ ಆಗಿರುತ್ತೆ, ದಯವಿಟ್ಟು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಇವೆರಡರಲ್ಲಿ ಯಾವುದೋ ಒಂದು ಮಿಸ್ಟೇಕ್ ಇರುತ್ತೆ. ಶ್ರೀದೇವಿ ತುಮಕೂರು ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ 1,50,000. CTE ಇಂಜಿನಿಯರಿಂಗ್ ಕಾಲೇಜ್ ಅಂತ CTE ಬೆಂಗಳೂರು ಸಿಟಿಯಲ್ಲಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮೆಷಿನ್ ಲರ್ನಿಂಗ್ ಕೋರ್ಸು ಚೆನ್ನಾಗಿದೆ, ಬೆಂಗಳೂರು ಚೆನ್ನಾಗಿದೆ. 1,50,582 CTE ಇಂಜಿನಿಯರಿಂಗ್ ಕಾಲೇಜಲ್ಲಿ ಸಿಕ್ಕಿದೆ. ಸೊ 1,00,000ದಿಂದ 1,50,000 ಯಾವ್ಯಾವ ಕೋರ್ಸು ಯಾವ ಕಾಲೇಜ್ ಅನ್ನೋದು ಈ ವಿಡಿಯೋದಲ್ಲಿ ಕವರ್ ಆಗಿದೆ. ಮುಂದಿನ ವಿಡಿಯೋದಲ್ಲಿ ಬೇರೆ ರೇಂಜ್ ಆಫ್ ರ್ಯಾಂಕ್ ನೋಡ್ಕೊಳ್ಳೋಣ. ಈ ವರ್ಷ ಮೊದಲು ಹೇಳಿದಾಗೆ ಸ್ವಲ್ಪ ಚೇಂಜಸ್ ಇದ್ದೇ ಇರುತ್ತೆ, 10 to 15%. ತುಂಬ ಚೇಂಜಸ್ ಅಂತ ಆಗೋದಿಲ್ಲ. ಸೊ ಹಾಗಾಗಿ ನಿಮ್ಗೆ ಏನು ರ್ಯಾಂಕ್ ಬಂದಿರುತ್ತೋ, ಈಗ ಫಾರ್ ಎಕ್ಸಾಂಪಲ್ 1,00,000 ಬಂದಿದ್ರೆ 75,000ದಿಂದ 1,25,000 ನಾನು 50,000 ರೇಂಜ್ ಕೊಡ್ತಾ ಇದ್ದೀನಿ. ಸುತ್ತಮುತ್ತ ಇರುವಂಥ ಎಲ್ಲ ಕಾಲೇಜ್ ಕಟ್ ಆಫ್ಗಳ ಬಗ್ಗೆ ಡಿಸ್ಕಸ್ ಮಾಡಿ, ಕಾಲೇಜ್ ಹೋಗಿ ಫಿಸಿಕಲಿ ವಿಸಿಟ್ ಮಾಡಿ, ಫೀಡ್ಬ್ಯಾಕ್ ತಗೊಳ್ಳಿ. ಲಾಸ್ಟ್ ಮೂಮೆಂಟಲ್ಲಿ ಯಾವುದೋ ಹರಿಬರಿ ಮಾಡ್ಕೋಬಿಡಿ ಅನ್ನೋದು ನನ್ನ ಸಲಹೆ. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.